ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ರವಾ ಇಡ್ಲಿ ಮತ್ತು ಹಾಲು ಸಾಗು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾವಿಲ್ಲಿ 2 ಲೋಟ ಬಿಳಿ ರವೆ, 3 ಲೋಟ ಮೊಸರು, 1 ಲೋಟ ನೀರು ಎಲ್ಲ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀವಿ. ಮತ್ತು ಇಲ್ಲಿ ಒಗ್ಗರಣೆಗೆ 1 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಗೋಡಂಬಿ, ಶುಂಠಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ 2, ಕರಿಬೇವು ಸ್ವಲ್ಪ, ಇಲ್ಲಿ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೀನಿ, 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಸ್ಟವ್ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಒಂದೆರಡು ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಕಡಲೆಬೇಳೆ. ಈಗ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಅದು 1 ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಕರಿಬೇವು, ಚೆನ್ನಾಗಿ ಹುರ್ಕೊಳ್ಳಿ. ಫ್ಲೇಮ್ ಯಾವಾಗೂ ಕಡಿಮೆನೇ ಇರಲಿ, ಲೋ ಫ್ಲೇಮಲ್ಲೇ ಮಾಡಿ. ಒಂದೆರಡು ನಿಮಿಷ ಆದಮೇಲೆ ಈಗ ನಾವು 2 ಕಪ್ ರವೆ ಹಾಕ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ಕೆಂಪಗಾಗೋದು ಬೇಡ, ಸುಮ್ಮನೆ ಸ್ವಲ್ಪ ಬಿಸಿ ಆದರೆ ಸಾಕು. ಲೋ ಫ್ಲೇಮಲ್ಲಿ 1-2 ನಿಮಿಷ ಬಿಸಿ ಮಾಡ್ಕೊಳ್ಳಿ ಸಾಕು. ರವೆ ಬಿಸಿಯಾಗಿದೆ. ಬಿಸಿ ಆದಮೇಲೆ ಬಿಟ್ಬಿಡಿ. 10 ನಿಮಿಷ ಇದು ತಣ್ಣಗಾಗಬೇಕು. ಇದು ಬಿಸಿಯಾಗಿದ್ದಾಗಲೇ ನಾವು ಇದಕ್ಕೆ ಮೊಸರು ಹಾಕಬಾರ್ದು. 10 ನಿಮಿಷ ಆದಮೇಲೆ ಇದಕ್ಕೆ ನಾವು ಮೊಸರು ಹಾಕೋಣ. ಈಗ ನಾವು ಹಾಲು ಸಾಗು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು 2 ಈರುಳ್ಳಿ, ಕರಿಬೇವು, ಕಡಲೆಬೇಳೆ, 2 ಚಿಕ್ಕದಾಗಿರೋ ಟೊಮೊಟೊ, ಅರಿಶಿನ ಪುಡಿ ಸ್ವಲ್ಪ, ಗರಂ ಮಸಾಲ 1 ಸ್ಪೂನ್, ಧನಿಯಾ ಪೌಡರ್ ಅರ್ಧ ಸ್ಪೂನ್, ಮತ್ತು 3 ಆಲೂಗಡ್ಡೆ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿರೋದು. ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನಾನು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಅದಕ್ಕೆ ಸಾಸಿವೆ, ಕರಿಬೇವು, ಮತ್ತು ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಹಸಿಮೆಣಸಿನ್ಕಾಯಿ 2 ಹಸಿಮೆಣಸಿನ್ಕಾಯಿನ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. 2 ದಪ್ಪ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ, ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಈರುಳ್ಳಿ ಸ್ವಲ್ಪ ಆದಮೇಲೆ ಟೊಮೊಟೊ ಹಾಕ್ತಾ ಇದ್ದೀನಿ. 2 ಟೊಮೊಟೊ, ಚಿಕ್ಕದು 2 ಟೊಮೊಟೊ ತೊಗೊಂಡಿದ್ದೆ, ದೊಡ್ಡದಾದರೆ 1 ತೊಗೊಳ್ಳಿ ಸಾಕು.
ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಅಂದರೆ ಉಪ್ಪು ಹಾಕಿದರೆ ಟೊಮೊಟೊ ಮೆತ್ತಗಾಗುತ್ತೆ ಬೇಗ ಅಂತ. ಮತ್ತು ಧನಿಯಾ ಪೌಡ್ರು ಅರ್ಧ ಸ್ಪೂನು, ಗರಂ ಮಸಾಲ 1 ಸ್ಪೂನು, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು, ಟೊಮೊಟೊ ಎಲ್ಲ ಮೆತ್ತಗಾಗಬೇಕು. ನೋಡಿ ಈ ಥರ ಆಗಬೇಕು, ಎಲ್ಲ ಮೆತ್ತಗಾಗಿದೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ, ನಿಮಗೆ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಳ್ಳಿ. ಒಂದು 2 ನಿಮಿಷ ಆದಮೇಲೆ ಒಂದು 2 ನಿಮಿಷ ನೀರು ಬಿಸಿ ಆಗಬೇಕು. ಈಗ ನಾವು ಇಲ್ಲಿ 3 ಆಲೂಗಡ್ಡೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈಗ ನಾವು ಇದಕ್ಕೆ ಆಲೂಗಡ್ಡೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಬಿಸಿ ಆಗಬೇಕು. ನೀವು ನೀರನ್ನ ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಡಿ. ಇಲ್ಲಿ ನಾನು ಆಲೂಗಡ್ಡೆನೇ 3 ಆಲೂಗಡ್ಡೆ ಫಸ್ಟ್ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಾಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲು ಸಾಗು ರೆಡಿಯಾಗಿದೆ. ಈಗ ನಾವು ರವೆ ಹುರಿದಿಟ್ಕೊಂಡಿದ್ವಲ್ಲ, ಅದು ತಣ್ಣಗಾಗಿದೆ. ಬನ್ನಿ ನೋಡೋಣ. ನೋಡಿ ಇದಕ್ಕೆ ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಾವಿಲ್ಲಿ ಸ್ವಲ್ಪ ಸೋಡಾ ಪುಡಿ ಹಾಕಲೇಬೇಕು. ಇಲ್ಲಿ ಸೋಡಾ ಪುಡಿ ಹಾಕಿಲ್ಲ ಅಂದರೆ ಇಡ್ಲಿ ಸ್ಮೂತಾಗಿ ಬರಲ್ಲ, ಹಾಗಾಗಿ ನಾವು ಸ್ವಲ್ಪ ಸೋಡಾ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 2 ಲೋಟ ರವೆ ತೊಗೊಂಡಿದ್ದೆ, ಅದಕ್ಕೆ 3 ಲೋಟ ಮೊಸರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ರವೆ ತಣ್ಣಗಾಗಬೇಕು. ಬಿಸಿ ಇದ್ದಾಗಲೇ ನಾವು ಮೊಸರು ಹಾಕಬಾರ್ದು. ಬಿಸಿ ಇದ್ದಾಗಲೇ ಹಾಕಿಬಿಟ್ರೆ ಇಡ್ಲಿ ಗಟ್ಟಿಯಾಗಿ ಬರುತ್ತೆ. ಅದು ಒಂದು 10-15 ನಿಮಿಷ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ನಾವು ಮೊಸರು ಹಾಕಬೇಕು. ಈಗ ನಾವು ಸ್ವಲ್ಪ ಘಮಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ಮತ್ತು ತುರಿದಿಟ್ಕೊಂಡಿರೋ ಕ್ಯಾರೆಟು, ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ. ಇದು ಮಿಕ್ಸ್ ಆದಮೇಲೆ ಒಂದು 10 ನಿಮಿಷ ಬಿಟ್ಬಿಡಬೇಕು. ಒಂದು 10 ನಿಮಿಷ ಆದಮೇಲೆ ನಾವು ಮತ್ತೆ ನೀರು ಮಿಕ್ಸ್ ಮಾಡಿ, 1 ಲೋಟ ನೀರು ತೊಗೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇಡ್ಲಿ ಕುಕ್ಕರಲ್ಲಿ ಇಡಬೇಕು. ನೋಡಿ ಇಡ್ಲಿ ಇಟ್ಟು ಹೀಗಿರಬೇಕು. ಮತ್ತು ಕುಕ್ಕರಲ್ಲಿ ನಾನು ನೀರಿಟ್ಟಿದ್ದೆ ಬಿಸಿಯಾಗೋಕ್ಕೆ. ಇಡ್ಲಿ ಕುಕ್ಕರಲ್ಲಿ ಇಡ್ಲಿಗೆ ಇಡ್ತಾ ಇದ್ದೀನಿ. ಇದು 12 ನಿಮಿಷ ಆದರೆ ಸಾಕು. 12 ನಿಮಿಷ ಆದಮೇಲೆ ಹಾಗಿರುತ್ತೆ. ನೋಡಿ ಇಡ್ಲಿ ಮತ್ತು ಸಾಗು ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.